ನಮಸ್ಕಾರ ವೀಕ್ಷಕರೇ, ಆಲ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಕಾಣ್ತಾ ಇರೋ ಮಹಿಳೆಯ ಹೆಸರು ಶಿಖಾ ಮೈತ್ರಿ. ಈಕೆ ಮೂಲತಃ ಗಜಿಯಾಬಾದಿನ ನಿವಾಸಿ. ಇವಳು ಡೆಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ NIFTಯ ವಿದ್ಯಾರ್ಥಿನಿ. ಕೆಲವು ತಿಂಗಳ ಹಿಂದೆ ಕುಮಾರಿ ಬೇಗಂ ಎಂಬ ನಕಲಿ ಐಡಿನ ಸೃಷ್ಟಿಸಿ ಗೇಮರ್ ತರಹ ಲೈವ್ ಸ್ಟ್ರೀಮ್ನ ವಿಡಿಯೋ ಮಾಡ್ತಾ ಇದ್ಲು. ನಿಮಗೆ ಅನ್ನಿಸ್ತಾ ಇರ್ಬೋದು ಇದರಲ್ಲಿ ತಪ್ಪಾದ್ರೂ ಏನಿದೆ ಅಂತ. ಹೌದು ವೀಕ್ಷಕರೇ, ಈಕೆಯ ವಿಡಿಯೋಗಳಲ್ಲಿ ಬಹಳ ಅಸಹ್ಯಕರವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ಲು. ಲೈಂಗಿಕ ಕ್ರಿಯೆಗಳ ಬಗ್ಗೆ ಮತ್ತು ಮಕ್ಕಳನ್ನು ಜೊತೆಗೆ ಇಟ್ಟುಕೊಂಡು ಸಂಬಂಧ ಹೇಗೆ ಮಾಡಬೇಕು ಎಂಬುವ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ಲು. ನಿಮಗೆ ಅರ್ಥ ಆಗಿರುತ್ತೆ ವೀಕ್ಷಕರೇ, ಇವಳ ಮನಸ್ಥಿತಿ ಹೇಗಿರ್ಬೋದು ಅಂತ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದ ದೀಪಿಕಾ ನಾರಾಯಣ್ ಎಂಬ ಮಹಿಳೆ ಕೂಡಲೇ ಗಜಿಯಾಬಾದಿನ ಪೊಲೀಸ್ಗೆ ದೂರು ಕೊಟ್ಟಿದ್ದಾರೆ. ಈಕೆಯ ಮೇಲೆ ಪಾಸ್ಕೋ ಆ್ಯಕ್ಟ್ನ ಅಡಿಯಲ್ಲಿ ಇಲ್ಲ ಅಂದ್ರೂ 3 ರಿಂದ 5 ವರ್ಷಗಳ ಕಠಿಣ ಶಿಕ್ಷೆ ಆಗಲಿದೆ. ಈ ವಿಷಯ ತಿಳಿದು ಅಪರಾಧಿ ತನ್ನೆಲ್ಲ ವಿಡಿಯೋಗಳನ್ನು ಅಳಿಸಿ ಹಾಕಿದ್ದಾಳೆ. ನೋಡಿ ವೀಕ್ಷಕರೇ, ಈ ತರಹದ ಮನಸ್ಥಿತಿಯ ಕಂಟೆಂಟ್ ಕ್ರಿಯೇಟರ್ಸ್ಗಳು ನಿಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ. ಈ ಥರದ ವಿಷಯಗಳು ನಿಮ್ಮ ಸುತ್ತಮುತ್ತ ಕಂಡು ಬಂದರೆ ಕೂಡಲೇ ಪೊಲೀಸರಿಗೆ ದೂರು ಕೊಡಿ. ಇಲ್ಲ ಅಂದರೆ ಈ ಥರದ ವಿಡಿಯೋಗಳನ್ನು ನೋಡಿದ ಮಕ್ಕಳು ಮತ್ತು ಅವರ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಹಾಗೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಅವರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಮನವಿ. ನಿಮ್ಮ ಮನೆಯಲ್ಲೂ ಸಣ್ಣ ಮಕ್ಕಳು ಇದ್ದರೆ ದಯವಿಟ್ಟು ಅವರಿಗೆ ಫೋನನ್ನು ಕೊಡಬೇಡಿ. ನಿಮ್ಮ ಮಕ್ಕಳು ಇಂಟರ್ನೆಟ್ಟಲ್ಲಿ ಏನು ನೋಡ್ತಾ ಇದ್ದಾರೆ ಅಂತ ವೀಕ್ಷಣೆ ಮಾಡಿ. ನಿಮ್ಮ ಮಕ್ಕಳನ್ನು ಈ ತರಹದ ಕೆಟ್ಟ ಕಂಟೆಂಟ್ ಕ್ರಿಯೇಟರ್ಸ್ಗಳಿಂದ ಕಾಪಾಡೋದು ನಿಮ್ಮ ಕೆಲಸ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. एक छोटा बच्चा ढूंढो, ठीक है? छोटा बच्चा जिसके दांत ना हो. पहले देखो कि तुम्हारे आसपास कौन सा न्यूबॉर्न बेबी है. कूल. जो न्यूबॉर्न बेबी है उसको बोलो मम्मी भाई मारने की ट्रिप्स ट्रिक्स ट्यूटोरियल वीडियो बेन. यार मेरे पास होता तो पक्का ठीक कैसे मारे पक्का बनाती.